ಸುತ್ತೂರು ಗುರು ಪರಂಪರೆಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವ ಗಣ್ಯರಿಗೂ ನನ್ನ ನಮನಗಳನ್ನ ಸಲ್ಲಿಸುತ್ತಾ ಈ ಗುರು ನಮನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಹಾಗೂ ಧನ್ಯವಾದಗಳನ್ನ ತಿಳಿಸುತ್ತಾ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳು. ಮಕ್ಕಳ ಮೊದಲಿಗೆ ನಾನು ಒಂದು ಕಥೆ ಹೇಳ್ತೀನಿ. ನೀವು ಹಂಗೇರಿ ಅನ್ನತಕ್ಕಂತಹ ಒಂದು ದೇಶ ಕೇಳಿದ್ದೀರಾ? ಈ ದೇಶದಲ್ಲಿ ಕಲೋನಿ ಅಥವಾ ಕರೋಣಿ ಅನ್ನೋ ಒಂದು ಹುಡುಗ 1910ರಲ್ಲಿ ಜನಿಸ್ತಾನೆ. ಹುಟ್ಟಿದಾಗಲೇ ಅವನಿಗೆ ಒಂದು ದೊಡ್ಡ ಕನಸು ಬರುತ್ತೆ. ಏನಪ್ಪಾ ಅಂದ್ರೆ ನಾನು ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತಕ್ಕಂತಹ ಒಂದು ಕನಸನ್ನ ಹುಡುಗ ಕಟ್ಕೋತಾನೆ. ಆದ್ರೆ ಅವನಿಗೆ ತೊಂದರೆ ಏನಪ್ಪಾ ಅಂದ್ರೆ ಬಡತನ ಅಂತಕ್ಕಂಥದ್ದು ಇರುತ್ತೆ. ಆದ್ರೂ ಕೂಡ ಬಡತನಕ್ಕೆ ಎದುರದೆ ಆ ಹುಡುಗ ಯಾವ ಒಂದು ವಿಭಾಗವನ್ನ ಆಯ್ಕೆ ಮಾಡ್ಕೋತಾನೆ ಅಂದ್ರೆ ಶೂಟಿಂಗ್ ವಿಭಾಗವನ್ನ ಆಯ್ಕೆ ಮಾಡ್ಕೋತಾನೆ. 1938ನೇ ಇಸ್ವಿಗೆ ಅವನು ವಿಶ್ವ ಚಾಂಪಿಯನ್ ಆಗ್ತಾನೆ. 25 ಮೀಟರ್ ದೂರದ ಶೂಟಿಂಗ್ ಅಲ್ಲಿ ವಿಶ್ವ ಚಾಂಪಿಯನ್ ಆಗ್ತಾನೆ. ಹಂಗೇರಿ ಸರ್ಕಾರ ಅದನ್ನ ಗುರುತಿಸುತ್ತೆ. ಅವನಿಗೆ ಸೈನ್ಯದಲ್ಲಿ, ಶೂಟಿಂಗ್ ಅಲ್ವಾ, ಸೈನ್ಯದಲ್ಲಿ ಒಂದು ಕೆಲಸವನ್ನ ಕೊಡುತ್ತೆ, ಉದ್ಯೋಗವನ್ನ ಕೊಡುತ್ತೆ. ಆದ್ರೆ ಕರೋಣಿಗೆ ಒಂದು ಆಸೆ ಇರುತ್ತೆ. ಏನಪ್ಪಾ ಅಂದ್ರೆ ನಾನು ಅಥ್ಲೆಟಿಕ್ಸ್ ಮತ್ತೆ ಇದರಲ್ಲಿ ಭಾಗವಹಿಸಿ ಇನ್ನೂ ಸಾಧನೆಯನ್ನ ಮಾಡಬೇಕು ಅನ್ಬೇಕಾದ್ರೆ ಆ ಸೈನ್ಯದ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬೇಕಾದ್ರೆ ಆತ ತನ್ನ ಬಲಗೈನ ಕಳ್ಕೊಬಿಡ್ತಾನೆ. ನೋಡಿ, ಅವನ ಗುರಿ ಇನ್ನು ನಾನು ವಿಶ್ವ ಒಲಿಂಪಿಕ್ಸ್ ಅಲ್ಲಿ ಪದಕ ತರಬೇಕು ಹಂಗೇರಿ ದೇಶಕ್ಕೆ ಅಂತಕ್ಕಂತಹ ಗುರಿಯನ್ನ ಹೊಂದಿದಂತಹ ಆತನಿಗೆ ಬಲಗೈ ಹೊಂಟೋಗುತ್ತೆ. ಕೊನೆಗೆ ದುಃಖ ಆಗುತ್ತೆ. ಕೊನೆಗೆ ಅವನ ಗುರುಗಳು ಹೇಳ್ತಾರೆ, ನೋಡು, ಏನು ಯೋಚನೆ ಮಾಡಬೇಡ, ಮುಂದಿನ ಜನ್ಮದಲ್ಲಾದ್ರೂ ನೀನು ಭಾಗವಹಿಸಿ ಒಲಿಂಪಿಕ್ ಅಲ್ಲಿ ತಗೋರುವೆ, ದುಃಖ ಪಡಬೇಡ ಅಂದ್ರೂ ಕೂಡ ಹುಡುಗರ್ನಲ್ಲಿ ಇಲ್ಲ. ನಾನು ಈ ಜನ್ಮದಲ್ಲೇ ಸಾಧನೆ ಮಾಡಬೇಕು ಅನ್ನೋ ಹಠ ಹುಡುಗನಲ್ಲಿ ಇರುತ್ತೆ. ಏನ್ ಮಾಡ್ತಾನೆ ಗೊತ್ತಾ? ಇರೋ ಎಡಗೈನೇ ಉಪಯೋಗಿಸಿ ಪ್ರಾಕ್ಟೀಸ್ ಮಾಡ್ತಾನೆ. ನೋಡಿ, ನಾನು ಒಲಿಂಪಿಕ್ ಅಲ್ಲಿ ಚಾಂಪಿಯನ್ ಆಗಬೇಕು, ದೇಶಕ್ಕೆ ಪದಕ ತಂದು ಕೊಡ್ಬೇಕು ಅಂತ ಒಂದು ಕರೋನಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ವಿಧಿ ಎಷ್ಟು ಕ್ರೂರ ಆಗುತ್ತೆ ಅಂದ್ರೆ 1941-42 ಆ ಇಸ್ವಿಲ್ ನಡಿಬೇಕಾದಂತ ಒಲಿಂಪಿಕ್ಸ್ 2ನೇ ಮಹಾಯುದ್ಧದಿಂದ ನಡೆಯೋದೇ ಇಲ್ಲ. ಒಂದು ವರ್ಷ ಮಿಸ್ ಆಯ್ತು ಅಂದ್ರೆ 1000 ಜನ ಕಾಂಪಿಟರ್ಸ್ ಇರ್ಕೋತಾರೆ. ಯಾಕಂದ್ರೆ ಈ ವರ್ಷ ಹೇಳ್ತಾರೆ ಇನ್ನೊಂದು ವರ್ಷಕ್ಕೆ ಎಕ್ಸಾಮ್ ಬರೆದ್ರೆ ಓದ್ಬಿಡ್ಬೋದು ಅಂತ ನಾವ್ ಅನ್ಕೋಬಹುದು. ಆದ್ರೆ 20,000 ಜನ ಎಕ್ಸ್ಟ್ರಾ ಬಂದಿರ್ತಾರಂಗೆ ಅವನಿಗೆ ತುಂಬಾ ಕಾಂಪಿಟೇಟಿವ್ಸ್ ಇರುತ್ತೆ. ಆದ್ರೂ ಛಲ ಬಿಡದೆ ಪ್ರಾಕ್ಟೀಸ್ ಮಾಡಿದಂತಹ ಆ ಹುಡುಗ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಒಲಿಂಪಿಕ್ಸ್ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ? ಆ ಹಂಗೇರಿ ದೇಶಕ್ಕೆ 2 ಚಿನ್ನದ ಪದಕವನ್ನ ತಗೋಕೊಡ್ತಾನೆ. ಇದು ಸಾಧನೆ, ಇದು ನಮ್ಗೆ ಇನ್ಸ್ಪಿರೇಷನ್. ಇಲ್ಲಿ ನಾವು ಈ ರೀತಿ ದೂರ ದೇಶದ ವಿದ್ಯಾರ್ಥಿಗಳನ್ನ ಓದ್ತಾ ಇರ್ಬೇಕಾದ್ರೆ ಇನ್ಸ್ಪಿರೇಷನ್ ಆಯ್ತೇವೆ. ನೋಡಿ, ಕರೋನಿ ಒಂದ್ ಕೈ ಹೋಯ್ತು ಸಾಧನೆ ಮಾಡ್ದ ಅಂದ್ರೆ ನಮ್ ಕ್ಷೇತ್ರ ಸುತ್ತೂರ್ಲು ಓದಿರೋ ಹುಡುಗರುಗಳು ಇವತ್ತು ಬಂದಿದ್ದಾರೆ ಅಂದ್ರೆ ಆ ಹುಡುಗ ಹೇಳ್ತೇನೆ, ಅಲೆ ಹುಡುಗ ಸರ್, ಈಗ ಹುಡುಗರು ಫುಲ್ ಫಾಸ್ಟ್ ಇದಾರೆ ಸರ್, ಮಾತಾಡಿದ್ರೆ ಸಾಕು, ಮೊದ್ಲು ನಾವು ಫೋನ್ ಕೇಳ್ತಿದ್ದೋ, ಈಗ ಫೋನ್ ಪೇ ಇದೆಯಾ ಸರ್ ಅಂತ ಕೇಳ್ತಾರೆ ಅಂತ. ಮಕ್ಕಳ, ನಮ್ಗೆ ಫೋನ್ ಪೇ ಕೇಳೋದೆಲ್ಲ ಮುಖ್ಯ. ಈಗ ಪ್ರಶಾಂತ್ ಅಂತ ಮಾತಾಡ್ದ ಹುಡುಗ, ನಾನು ಭಾರತ ದೇಶಕ್ಕೆ ಚಿನ್ನವನ್ನ ತಂದ್ಕೊಟ್ಟೆ, ಮಲೇಷಿಯಾದಲ್ಲಿ ನಡೆದಂತಹ ಕಾಂಪಿಟೇಷನ್ ಅಲ್ಲಿ ಅವ್ನು ಹೋಗ್ಬೇಕಾದ್ರೆ ಹೇಳ್ದ ಸರ್ ಹೋಗ್ತಾ ಇದೀನಿ ಅಂತ. ಅವನ ಆಪೋಸಿಟ್ ಯಾರಾಗಿದ್ರು ಅಂದ್ರೆ ಪಾಕಿಸ್ತಾನ ದೇಶದವ್ರು ಇದಾರೆ ಸರ್, ನಾನು ಆಪೋಸಿಟ್ ಫೈನಲ್ ಪಂದ್ಯಕ್ಕೆ ಬಂದಿದ್ದೀನಿ ಅಂತ ಹೇಳ್ದ. ಅವನು ಯೋಗ ಜೀವನ ಹೆಂಗ್ ಪ್ರಾರಂಭವಾಯ್ತು ಅಂದ್ರೆ ಅವನು ಇಲ್ಲಿ ಬಂದು ಪ್ರೈಮರಿ ಮುಗಿಸಿ ಹೈಸ್ಕೂಲ್ ಬಂದಾಗ ಅವನ ಸ್ನೇಹಿತರೆಲ್ಲ ಸ್ಪೋರ್ಟ್ಸ್ ಸೆಲೆಕ್ಟ್ ಆಗ್ಬಿಟ್ರು. ಅವನು ಪ್ರಶಾಂತ್ ಒಬ್ಬ ಉಳ್ಕೊಂಡ. ಸರ್, ಎಲ್ರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದಾರೆ, ನಾನು ಏನ್ ಮಾಡೋ ಸರ್, ನಾನು ಒಬ್ಬ ಪ್ರೇಯರ್ ಬಿಡಕ್ ಬಹಳ ಬೇಜಾರಾಗ್ತಾ ಇದೆ ಸರ್, ಏನ್ ಮಾಡೋದು ಸರ್, ನಾನು ಯೋಗ ಮಾಡ್ತೀನಿ ಸರ್ ಅಂದ್ಬಿಟ್ಟು ಯೋಗಕ್ಕೆ ಹೋದ. ಆದ್ರೆ ಆತನಲ್ಲಿ ಶ್ರದ್ಧೆ ಎಷ್ಟಿತ್ತು ಅಂದ್ರೆ 9ನೇ ಕ್ಲಾಸ್ಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಂದ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವನಲ್ಲಿ ಶ್ರದ್ಧೆ ಇತ್ತು. ಈ ಮಣ್ಣಿನ ಅಂದ್ರೆ ನಮ್ಮ ಸುತ್ತೂರು ಕ್ಷೇತ್ರದ ಈ ಮಣ್ಣಿನ ಶಕ್ತಿ ಅಂತ ಇದ್ದು ಶ್ರದ್ಧೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ಪ್ರಶಾಂತ್ ಒಬ್ಬ ಕಾರಣ. ಇವತ್ತವನು ಬರೀ ನೋಡಿ SSLC ಬರೋ ತನಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಉಡುಪಿಲಿ ಹೋಗಿ ಒಂದು ಬಹುಮಾನವನ್ನ ತಗೊಂಡು ನೆಕ್ಸ್ಟ್ ನೋಡಿ ರಾಜ್ಯ ಮಟ್ಟಕ್ಕೆ ಹೋದ ಅಂದ ತಕ್ಷಣ ಅವನಿಗೆ ಕಾಲೇಜು ಶಿಕ್ಷಣ ಉಚಿತ ಆಯ್ತು, ಫ್ರೀ ಎಜುಕೇಶನ್ ಓದಿ ಇವತ್ತು ಭಾರತಕ್ಕೆ 2 ಚಿನ್ನ ತಂದು ಕೊಟ್ಟು ತಂದೆ ಆದ ಯೂನಿವರ್ಸಿಟಿ ನಡೆಸ್ತಾ ಇದ್ದೀನಿ ಅಂದ್ರೆ ಶ್ರೀ ಕ್ಷೇತ್ರ ಸುತ್ತೂರಲ್ಲಿ ಕಲ್ತಿರ್ತಕ್ಕಂತಹ ಒಂದು ಶ್ರದ್ಧೆ, ಸತತ ಪ್ರಯತ್ನ ಪಡ್ತಕ್ಕಂತಹ ಕೌಶಲ್ಯವನ್ನು ಅವನು ಎಲ್ಲಿ ಕಲ್ತ ಅಂದ್ರೆ ನಮ್ಮ ಸುತ್ತೂರು ಕ್ಷೇತ್ರದಲ್ಲಿ ಕಲ್ತ. ನೋಡಿ,
ನಮ್ಗೆ ಇನ್ಸ್ಪಿರೇಷನ್ ಆಗಕ್ಕೆ ಯಾವ್ದೋ ದೂರದ ದೇಶದ ಕಥೆಗಳನ್ನ ನಾವು ಓದ್ಬೇಕಾಗಿರ್ಲಿಲ್ಲ. ಇಲ್ಲ ಎಷ್ಟೋ ಹಳೆ ವಿದ್ಯಾರ್ಥಿಗಳು ನೀವು ಮಾತಾಡ್ಸ್ಬೇಕಾದ್ರೆ ಫೋನ್ ಪೇ ಕೇಳೋದ್ಕಿಂತ ಅಣ್ಣ ನೀನ್ ಏನಾಗಿದೀಯಾ, ಎಷ್ಟು ವರ್ಷಕ್ಕೆ ಸುತ್ತೂರು ಬಂದೆ, ಎಷ್ಟು ವರ್ಷ ನೀನ್ ಸುತ್ತೂರಲ್ಲಿ ಓದ್ದೆ, ಹೆಂಗ್ ಸಾಧ್ಯ ಮಾಡ್ದ ಅನ್ನೋದು ಕೇಳಿದ್ರೆ ನೀವೆಲ್ಲರೂ ಕೂಡ ಮುಂದೆ ಅಷ್ಟೆದ್ರು ಬೆಳಿತೀರಾ ಅಂತಕ್ಕಂಥದ್ದನ್ನ ನಾನು ಗ್ಯಾರಂಟಿ ಕೊಡಬಲ್ಲೆ. ಯಾಕಂದ್ರೆ ಮಕ್ಕಳ ಅಲ್ಲಿ ಕೂತಿದ್ದಾನೆ ಒಬ್ಬನು ಬಸವನಗೌಡ ಅಂತ, SSLC ರಿಸಲ್ಟ್ ಬಂದಾಗ ಫೋನ್ ಮಾಡ್ದ, ಸರ್ ಬರೀ ಫಸ್ಟ್ ಕ್ಲಾಸ್ ತಂದ್ಬಿಡ್ತು ಸರ್, ಏನ್ ಮಾಡ ಸರ್ ಅಂತ. ಏನಿಲ್ಲ ಕಣ, ಕಷ್ಟಪಟ್ಟು ಓದೋ, ನೀನು ನೋಡು ಮಾರ್ಕ್ಸೇ ಇಲ್ಲ, ನೀನ್ ತುಂಬಾ ನಾಲೆಡ್ಜ್ ಪರ್ಸನ್, ಓದ್ತಿದೀಯಾ ಅಂತ ಎಲ್ಲಾ ಸರ್ಗಳನ್ನೆಲ್ಲ ಮಾತಾಡ್ಸ್ಕೊಂಡು ಎಲ್ರು ಓದು, ನೀನು ಇದೊಂದ್ಸಲ ಫಸ್ಟ್ ಕ್ಲಾಸ್ ಬಂದಿದೆ, ನಿನ್ ಡಿಸ್ಟಿಂಕ್ಷನ್ ಬರೋ ಹುಡುಗ ಅಂತ ಎಲ್ಲಾ ಗುರುಗಳು ಆಶೀರ್ವಾದ ಮಾಡ್ತಾ ಇದಾರೆ ಸರ್, ನಂಗೆ ಬೇಜಾರಾಯ್ತಾ ಇದೆ ಎಲ್ರು ಮಾತು ಕೇಳಿದ್ರು ಅಂತ. ನೋಡಿ ಅವನು ನಾನು ಒಂದ್ಸಲ ಫೇಲ್ಯೂರ್ ಆಗಿದ್ದೀನಿ ಅಂತ ಛಲ ಬಿಡ್ಲಿಲ್ಲ, ಕಠಿಣ ಅಭ್ಯಾಸ ಮಾಡಕ್ ಶುರು ಮಾಡ್ದ, ಸೆಕೆಂಡ್ PU ಮುಗಿಸ್ದ, ದೂರದ ಅಮೆರಿಕಕ್ಕೆ ಹೋಗಿ MBBS ಮುಗಿಸಿ ಇವತ್ತು ಬೆಂಗಳೂರ ಪ್ರತಿಷ್ಠಿತ ಕಾಲೇಜಲ್ಲಿ ಡಾಕ್ಟರ್ ಆಗಿದ್ದಾನೆ ಅಂದ್ರೆ ಅದು ಮಕ್ಕಳು ನಿಮ್ಗೆ ಇನ್ಸ್ಪಿರೇಷನ್ ಆಗ್ಬೇಕು. ಅಮೆರಿಕದಲ್ಲಿ MBBS ಮುಗಿಸ್ಕೊಂಡು ಈಗ ತನ್ನದೇ ಆದಂತಹ ಸ್ವಂತ ಹಾಸ್ಪಿಟಲ್ ಓಪನ್ ಮಾಡ್ತಾ ಇದೀನಿ ಸರ್ ಅಂತ ಹೇಳ್ತಾ ಇದ್ರೆ ನೋಡಿ, ಅವನು ಓದಿದ್ದು ಇದೇ ಶಾಲೆಯಲ್ಲಿ. ಮಕ್ಕಳ ಈ ಉದಾಹರಣೆಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭವಿಷ್ಯದ ಪ್ರಜೆಗಳು ನೀವು, ಮುಂದೆ ಅವ್ರ ರೀತಿ ಸಾಧನೆ ಮಾಡಿ ಬರ್ಬೇಕಾಗಿರೋರು ನೀವು. ಇಂದು ಅವರು ಗುರು ನಮನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ನಮ್ಗೆ ಆಶ್ರಯ ಕಲ್ಪಿಸಿರೋದ್ರಿಂದನೇ ನಾವು ನೀವು ಎಲ್ಲರೂ ಕೂಡ ಇಲ್ಲಿ ಒಂದೆಡೆ ಸೇರಿದ್ದೀವಿ. ಶ್ರೀಗಳ ಆಶೀರ್ವಾದದಿಂದ ಈ ಒಂದು ತಪೋಭೂಮಿ ಸುತ್ತೂರಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳ ಕೀರ್ತಿ ಪತಾಕೆಯನ್ನ ಹಾರಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇನ್ನೊಂದು ಹುಡುಗನ ನೆನ್ಪು ಮಾಡ್ಕೋಬೇಕು. ಬಸವರಾಜು ಅಂತ ಇದ್ದ ಸೀನಿಯರ್ ಇವ್ರ ಬ್ಯಾಚ್ ಬಂದ, ಅವ್ನು ನೋಡಿ 7ನೇ ಕ್ಲಾಸ್ ತನಕ, 5ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಇದೇ ಶಾಲೆಯಲ್ಲಿ ಓದ್ದ, ಪ್ರೈಮರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದ್ದ. 8ನೇ ಕ್ಲಾಸ್ಗೆ ಇಂಗ್ಲಿಷ್ ಮೀಡಿಯಂ ಬಂದ. ಇಂಗ್ಲಿಷ್ ಮೀಡಿಯಂ ಬಸವರಾಜ್ ಹೇಗೆ ಅಂತ ಇಂಗ್ಲಿಷ್ ಮೀಡಿಯಂ ಬಂದ ಹುಡುಗಂಗೆ ಏನಾಯ್ತು, 6 ತಿಂಗಳು ಹೋದ, ಸರ್ ಎಲ್ಲದರಲ್ಲೂ 1-2 ಮಾರ್ಕ್ಸ್ ಬರ್ತಾಯಿದೆ ಸರ್, ನಂಗೆ ಇಂಗ್ಲಿಷ್ ಮೀಡಿಯಂ ಕಷ್ಟ ಆಗ್ತದೆ, ವಾಪಸ್ ಕನ್ನಡ ಮೀಡಿಯಂಗೆ ಹೋಗ್ತೀನಿ ಸರ್. ಇಲ್ಲ ಕಣೋ, 8ನೇ ಕ್ಲಾಸ್ ತನಕ ನೋಡ ಆಯ್ತು, ಬೇಡ 9th ಚೇಂಜ್ ಮಾಡಿಸ್ಕೊಳ್ಳೋದು, ಶಿವಮಲ್ಲು ಸರ್ ಇದಾರೆ ಕೇಳ್ಬಿಟ್ಟು ಚೇಂಜ್ ಮಾಡಿಸ್ಕೊಳ್ಳೋಣ ಅಂದವನ್ಗೆ ಕೊನೆಗೆ 8ನೇ ಕ್ಲಾಸ್ ಮುಗಿಯೋದ್ರೊಳಗೆ ಎಷ್ಟಕ್ಕೆ ಗೊತ್ತಾ, ಜಸ್ಟ್ ಪಾಸ್ ಆಗೋ ಲೆವೆಲ್ ಬಂದ. ಇವ್ರು ಸೀನಿಯರ್ ಬ್ಯಾಚ್ ಅಲ್ಲಿ ಇದ್ದಂತ ಹುಡುಗ ಅವನು. ನೆಕ್ಸ್ಟ್ ಅವನು 8ನೇ ಕ್ಲಾಸ್ ಮುಗೀತು, 9ನೇ ಕ್ಲಾಸ್ ಮುಗೀತು, 10ನೇ ಕ್ಲಾಸ್ ರಿಸಲ್ಟ್ ಬಂದಾಗ ಶಾಕಿಂಗ್ ನ್ಯೂಸ್ ಏನ್ ಗೊತ್ತಾ, ಇಡೀ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಥಮ ಯಾರು ಅಂದ್ರೆ ಬಸವರಾಜ್ ಐತೆ. ನೋಡಿ ಮಕ್ಕಳ, ಯಾವುದೂ ಕೂಡ ಸಾಧನೆ ಅಂದ್ರೆ ಕಷ್ಟ ಅಲ್ಲ, ನಿಮ್ಮಲ್ಲಿ ಶ್ರದ್ಧೆ ಇರಬೇಕು, ಪ್ರಯತ್ನ ಇರಬೇಕು. ಶ್ರೀಗಳ ಆಶೀರ್ವಾದದಿಂದ ಇಲ್ಲಿ ಗುರುನಮನ ಕಾರ್ಯಕ್ರಮಗಳು ನಡೀತಾ ಇದೆ ಅಂದ್ರೆ ಹಿರಿಯ ವಿದ್ಯಾರ್ಥಿಗಳು ಅನಿಸಿಕೆ ಹೇಳ್ತಾರೆ, ನಾವು ಖುಷಿಯಿಂದ ಇರ್ತೀವಿ ಅನ್ನೋದೆಲ್ಲ ಮುಖ್ಯ. ಇಂದು ಹಿರಿಯ ವಿದ್ಯಾರ್ಥಿಗಳು ಇಷ್ಟೊಂದು ಸಾಧನೆ ಮಾಡಿದ್ದಾರೆ, ನಾವ್ಯಾಕೆ ಇನ್ನೂ ಸಾಧನೆ ಮಾಡಬಾರ್ದು ಅಂತ ನಿಮ್ಮನ್ನ ಜಾಗೃತಿಗೊಳಿಸೋದು. ವಿವೇಕಾನಂದರು ಹೇಳ್ತಾರೆ, ಹೇಳಿ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಮುಂದಕ್ಕೆ ಹೇಳಿದರೆ ನೋಡಿ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು. ಶಿಕ್ಷಕರು ಗುರುಗಳು ಮಾರ್ಗದರ್ಶನ ಅಷ್ಟೇ ಮಾಡಬಹುದು. ಈ ಗುರಿನ ನಿರ್ಧಾರ ಮಾಡ್ಕೊಳ್ಳಿ. ನೀವು ದೊಡ್ಡ ವ್ಯಕ್ತಿಯಾಗಿ ನಿಂತ್ಕೋಬೇಕು ಅಂದ್ರೆ, ದೊಡ್ಡ ವ್ಯಕ್ತಿಯಾಗಿ ಇಲ್ಲಿ ಬರಬೇಕು ಅಂದ್ರೆ ನಿಮಗ್ ನೀವೇ ಶಿಲ್ಪಿಗಳಾಗಬೇಕು. ಅದನ್ನ ನೀವು ನಿರ್ಧರಿಸ್ಕೊಳ್ಳಿ. ನಿಮ್ಮನ್ನ ಎಚ್ಚರಗೊಳಿಸೋಕೆ, ಜಾಗೃತಗೊಳಿಸೋಕೋಸ್ಕರ ಇಂತಹ ಗುರುನಮನ ಕಾರ್ಯಕ್ರಮಗಳು ನಡೀತಾ ಇರೋದು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನೀವು ಕೂಡ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನ ನೋಡಿ, ನೀವು ದೊಡ್ಡ ದೊಡ್ಡ ಗುರಿಯನ್ನ ನಿರ್ಧಾರ ಮಾಡಿ ಶ್ರದ್ಧೆಯಿಂದ ಪ್ರಯತ್ನ ಮಾಡಿ ನೀವು ಕೂಡ ಗುರಿ ಮುಟ್ತೀರಾ. ಈ ಗುರುನಮನ ಕಾರ್ಯಕ್ರಮಗಳೆಲ್ಲ ನಿಮ್ಗೆ ಒಂದು ಗುರಿಯನ್ನ ನಿರ್ಧರಿಸುವ ಕಾರ್ಯಕ್ರಮ ಆಗಬೇಕು ಅಂತ ಆಶಿಸ್ತಾ, ಇನ್ನೊಂದು ಮಾತನ್ನ ನೋಡಿ, ನಮ್ಮ ಸುತ್ತೂರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣವನ್ನ ಕಲಿಸುತ್ತೆ ಅಂದ್ರೆ, ಇಂದಿಗೆ 7 ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಿತ್ತು. ಮಳೆ ಜಾಸ್ತಿಯಾಗಿ ಪ್ರವಾಹ ಬಂದಾಗ ಆ ಕೂಡಲ ಸಂಗಮದ ಒಂದು ಪಕ್ಕದ ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿಯ ಮನೆ ಆ ಪ್ರವಾಹಕ್ಕೆ ತುತ್ತಾಗಿ ಬಿದ್ದೋಗಿತ್ತು. ಎಷ್ಟು ಮಟ್ಟಿಗೆ ಈ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಜಾಗೃತರಾದ್ರು ಅಂದ್ರೆ, ಆ ಹುಡುಗಂಗೆ ತೊಂದರೆ ಆಗಿದೆ ಸರ್ ಅಂತ ಗೊತ್ತಾದ ತಕ್ಷಣ ಎಲ್ಲ ಫೋನ್ ಮಾಡಿ ಸರ್ ಹೋಗೋಣ ಸರ್ ಅಂದ್ರು. ನಾವು ಹೋಗಲ್ಲ, ಎಲ್ಲ ಹುಡುಗರುಗಳು ಸಂಘಟನೆ ಸೇರಿ ಎಲ್ಲರೂ ಅಲ್ಪ ಹಣ ಹಾಕಿ ಆತನ ಮನೆಯ ಕೆಟ್ಕೊಡಕ್ಕೆ ಸಹಾಯ ಮಾಡಿದ್ರು. ಅಂದ್ರೆ ಇದೊಂದು ಪುಟ್ಟ ಕರ್ನಾಟಕ, ಸುತ್ತೂರಲ್ಲಿರುವ ಕರ್ನಾಟಕ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುತ್ತೆ ಅನ್ನೋದನ್ನ ನಾನು ಈ ಸಮಯದಲ್ಲಿ ನೆನಪು ಮಾಡ್ಕೊತಾ, ಇನ್ನು ಇಂದು ಗುರುನಮನ ಮಾಡಕ್ ಬಂದಿರೋ ವಿದ್ಯಾರ್ಥಿಗಳಲ್ಲಿ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅವಾಗ 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಅಲ್ಲಿ ಚಿಕ್ಕ ಪುಟ್ಟವಾಗಿ ನಮ್ ಜೊತೆ ಆಟ ಆಡ್ತಿದ್ದ ಹುಡುಗರು ಇವತ್ತು ನಾನು ಡಾಕ್ಟರ್ ಸರ್, ನಾನು ಇಂಜಿನಿಯರ್ ಸರ್, ನಾನು ರೈತ, ನಾನು ಒಂದು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ತುಂಬಾ ಖುಷಿ ಆಯ್ತಾ ಇದೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನೀವೆಲ್ಲರೂ ಕೂಡ ಬಹಳ ಎತ್ತರಕ್ಕೆ ಬೆಳೆದಿದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ, ಎತ್ತರಕ್ಕೆ ಬಂದಿದ್ದೀರಾ. ಆದ್ರೆ ಈ ಎತ್ತರನ ಹಾಗೆ ಉಳಿಸ್ಕೋಬೇಡಿ. ಮರ ಎತ್ತರಕ್ಕೆ ಬೆಳೆದ್ಮೇಲೆ ಕೊಂಬೆಗಳಾಗಿ ಹೊಡಿಬೇಕು. ಅಂದ್ರೆ ನೀವು ಎತ್ತರಕ್ಕೆ ಬಂದ್ರೆ ಯಾರಿಗೂ ನೆರಳಾಗಕ್ಕಾಗಲ್ಲ. ಮರ ಉದ್ದವಾಗಿ ಬೆಳೆದ ಹೊಡೆದು ಕೊಂಬೆಗಳು ಹೊಡೆದ್ರೆ ಮಾತ್ರ
ಇತರರಿಗೆ ನೆರಳು ಸಿಗೋದು. ಇವತ್ತು ನಿಮ್ಮ ಡಾಕ್ಟ್ರು, ಇಂಜಿನಿಯರು ಒಳ್ಳೆ ಉದ್ಯಮದಲ್ಲಿ ಇದ್ದೀರಾ ಅನ್ನೋದು ಕೇಳ್ತಿದ್ರೆ ನಮ್ಗೆ ಹೆಮ್ಮೆ ಆಗ್ತದೆ. ಇನ್ನೂ ನಮ್ಗೆ ಹೆಚ್ಚು ಖುಷಿ ಪಡ್ಬೇಕು ಅಂದ್ರೆ ನೀವು ಶ್ರೀ ಕ್ಷೇತ್ರ ಸುತ್ತೂರಲ್ಲಿ ಓದಿದೀವಿ ಅನ್ನೋದಕ್ಕೆ ಸಾರ್ಥಕತೆ ಆಗ್ಬೇಕಂದ್ರೆ ಕೊಂಬೆಗಳು ಹೊಡೆದು ಮರ ಹೇಗ್ ನೆರಳು ನೀಡುತ್ತೆ ಹಾಗೆ ನೀವು ಅಶಕ್ತರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದ್ರ ಮುಖಾಂತರ 4-5 ಜನಕ್ಕೆ ಇನ್ನೂ ಸಹಾಯವನ್ನ ಮಾಡ್ತಾ ಒಂದು ದೇಶ ಸೇವೆಯಲ್ಲಿ ತೊಡಕೊಳ್ಳಿ. ಹಾಗೂ ನಮ್ಮ ಈ ಸುತ್ತೂರು ಮಠದ ಋಣವನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮಠದಲ್ಲಿ ನೀವೆಲ್ಲರೂ ಕೂಡ 3 ವರ್ಷ 5 ವರ್ಷ ಕಳೆದಿರ್ತೀರ. ಸದಾ ಶ್ರೀ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೇವೆಯಲ್ಲಿ ತೊಡಕೊಳ್ಳಿ ಅಂತ ಹೇಳ್ತಾ ದೇಶಕ್ಕೆ ನಿಮ್ಮದೊಂದು ಕೊಡುಗೆ ಇರಲಿ ಅಂತ ಮತ್ತೊಮ್ಮೆ ನಿಮ್ಮನ್ನ ನೆನಪಿಸ್ತಾ ಎಲ್ರಿಗೂ ಈ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ.